ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ವಿತ್ ಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಡೀ ಭಾರತದಲ್ಲಿ ಒಟ್ಟು 51 ಶಕ್ತಿಪೀಠಗಳಿವೆ. ಈ ಶಕ್ತಿಪೀಠಗಳಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿ ದೇವಾಲಯ ಕೂಡ ಒಂದು. ನಮ್ಮ ಕರ್ನಾಟಕದಲ್ಲಿ ಹಲವಾರು ಶಕ್ತಿ ಕ್ಷೇತ್ರಗಳಿವೆ. ಅವುಗಳಲ್ಲಿ ಒಂದು ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನ. ಬನ್ನಿ ಇವತ್ತು ಶಿರಸಿಯ ಮಾರಿಕಾಂಬೆಯ ಇತಿಹಾಸವನ್ನ ತಿಳಿಯೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಇದೇ ರೀತಿಯ ಎಲ್ಲ ಇತಿಹಾಸಗಳನ್ನ ನೀವು ತಿಳ್ಕೋಬಹುದು. ಸ್ನೇಹಿತರೆ, ಶಿರಸಿಯ ಈ ಮಾರಿಕಾಂಬೆ ದೇವಾಲಯ ನಿಜವಾಗಿ ಶಕ್ತಿಪೀಠ ಆಗಿರಲಿಲ್ಲ. ಇದು ಒಂದು ಆ ಊರಿನ ಮಾರಮ್ಮ ಮಾತ್ರ ಆಗಿತ್ತು. ನಂತರ ಅಭಿವೃದ್ಧಿಗೊಂಡು ಶಕ್ತಿಪೀಠ ಆಯಿತು. ಈ ದೇವಾಲಯದ ಇತಿಹಾಸ ಶುರುವಾಗೋದು 1688ರಿಂದ. 1688ರಲ್ಲಿ ಈ ಮಾರಿ ದೇವಿಗೆ ಒಂದು ದೇವಾಲಯವನ್ನ ನಿರ್ಮಿಸಿ ಆರಾಧಿಸಲಾಯಿತು. ಈ ಮಾರಿಕಾಂಬಾ ದೇವಿ ಕರ್ನಾಟಕದ ಎಲ್ಲಾ ಮಾರಿಯರಿಗೂ ದೊಡ್ಡಕ್ಕ ಆಗ್ಬೇಕು. ಪುರಾಣದ ಪ್ರಕಾರ ಅಂದಿನ ವಿರಾಟ ನಗರವಾಗಿದ್ದಂತಹ ಹಾನಗಲ್ಲಿನಲ್ಲಿ ಧರ್ಮರಾಯ ಈ ದೇವಿಯನ್ನ ಆರಾಧಿಸುತ್ತಿದ್ದ ಅಂತ ಮಹಾಭಾರತ ಹೇಳುತ್ತೆ. ಚಾಲುಕ್ಯರ ಕಾಲದ ಶಾಸನದಲ್ಲೂ ಕೂಡ ಇದರ ಉಲ್ಲೇಖ ಕಂಡುಬರುತ್ತೆ. ಹಾನಗಲ್ಲಿನಲ್ಲಿ ಜಾತ್ರೆ ಮುಗಿದಾದ್ಮೇಲೆ ಪಾಂಡವರು ಆಭರಣಗಳ ಸಮೇತ ದೇವಿಯನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ರಂತೆ. ಇದನ್ನ ಕದ್ದಂತ ಕಳ್ಳರು ಸಿರ್ಸಿಗೆ ತಂದು ಆಭರಣಗಳನ್ನ ಕಳ್ಚ್ಕೊಂಡು ವಿಗ್ರಹನ ಪೆಟ್ಟಿಗೆಲೆ ಇಟ್ಟು ಕೆರೆಗೆ ಎಸಿತಾರೆ. ಈ ಕೆರೆನೆ ಮುಂದೆ ಸಿರ್ಸಿಯ ದೇವಿ ಕೆರೆ ಅಂತ ಹೆಸರಾಯಿತು. ದೇವಿಯ ಭಕ್ತನೊಬ್ಬ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗ್ತಿದ್ದಂತೆ. ಆದ್ರೆ ಒಂದು ಸಲ ಜಾತ್ರೆಗೆ ಹೋದಾಗ ಜನರು ಅವನನ್ನ ಅಡ್ಡಗಟ್ಟಿ ಪೀಡಿಸಿದ್ರಿಂದ ಮುಂದಿನ ವರ್ಷದಲ್ಲಿ ಶಿರ್ಸಿಯಲ್ಲೇ ದೇವಿ ಆರಾಧನೆ ಮಾಡ್ತಾನೆ. ಒಂದು ರಾತ್ರಿ ದೇವಿ ಅವನ ಕನಸಲ್ಲಿ ಬಂದು, ನಾನು ಮಾರಮ್ಮ ನಿಮ್ಮ ಊರಿನ ಕೆರೆಯಲ್ಲಿದ್ದೀನಿ, ಬಂದು ಮೇಲೆತ್ತು ಅಂದಾಗ ಅವನು ಊರಿನಲ್ಲಿರೋ ಜನರಿಗೆಲ್ಲ ಹೇಳಿ ಕೆರೆಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ದಾಗ ಒಂದು ಪೆಟ್ಟಿಗೆ ಕಾಣಿಸಿ ಅದರಲ್ಲಿರೋ ವಿಗ್ರಹದ ಭಾಗಗಳನ್ನ ಒಟ್ಟಿಗೆ ಸೇರಿಸ್ತಾರೆ. ಆಗ ದೇವಿಯ ವಿಗ್ರಹ ಮೂಡಿ ಬಂತಂತೆ. ನಂತರ ಸಿರ್ಸಿಯ ಗ್ರಾಮಸ್ಥರು ವಿಗ್ರಹವನ್ನ ಸೋಂದಾ ಸಂಸ್ಥಾನದ ಮಹಾರಾಜರಿಗೆ ತೋರಿಸಿದಾಗ ಮಹಾರಾಜ ಪ್ರತಿಷ್ಠಾಪನೆ ಮಾಡಿ ಅಂತಾನೆ. ಆಗ ಈ ಜನರು ಕ್ರಿಸ್ತಶಕ 1689ರಲ್ಲಿ ಅಂದ್ರೆ ಶಾಲಿವಾಹನ ಶಕೆ 1611ರ ಶುಕ್ಲ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿಯ ಮಂಗಳವಾರ ದೇವಿ ವಿಗ್ರಹವನ್ನ ಈಗಿರೋ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಈ ಸ್ಥಳದ ವೈಶಿಷ್ಟ್ಯತೆ ನೋಡೋಣ. ಭಾರತ ದೇಶ ಸಾಂಸ್ಕೃತಿಕ ಕಲೆ ಅಪಾರ ವಿಚಾರಗಳ ಪರಂಪರೆಯ ದೇಶ. ಇಲ್ಲಿ ಎಲ್ಲಾ ರಾಜ್ಯಗಳು ತಮ್ಮದೇ ಆದಂತಹ ಸಂಸ್ಕೃತಿಯನ್ನ ಹೊಂದಿವೆ. ಅದರಲ್ಲೂ ಕರ್ನಾಟಕ ಸಾಂಸ್ಕೃತಿಕ ರಾಜಧಾನಿ ಅಂದ್ರೆ ತಪ್ಪಾಗಲ್ಲ. ಕರ್ನಾಟಕವನ್ನ ಒಂದು ರಾಜ್ಯ ಹಲವು ಜಗತ್ತು ಅಂತ ಹೇಳ್ತಾರೆ. ಕಾರಣ ಈ ನಾಡಿನ ಪ್ರತಿಯೊಂದು ಜಿಲ್ಲೆಗಳು ತನ್ನದೇ ಆದ ಪರಂಪರೆಯ ಸಂಸ್ಕೃತಿಯನ್ನ ಹೊಂದಿವೆ. ವಿಶಾಲ ಕರ್ನಾಟಕದಲ್ಲಿ ಸಿರ್ಸಿ ಕೂಡ ಒಂದು ಶ್ರೀಮಂತ ಸಂಸ್ಕೃತಿಯ ಊರು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದ ಘಟ್ಟದ ಮೇಲಿನ ಒಂದು ಸುಂದರ ನಗರ. ಇದು ತನ್ನ ಸುತ್ತಲೂ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರೋದ್ರಿಂದ ಇದು ಜಲಪಾತಗಳಿಗೂ ಹೆಸರುವಾಸಿ. ನಗರದ ಮಧ್ಯದಲ್ಲಿ ಅಘನಾಶಿನಿ ನದಿ ಉಗಮಿಸಿದ್ರೆ ಕೆಲವೇ ಮೈಲಿಗಳಷ್ಟು ದೂರದಲ್ಲಿ ಶಾಲ್ಮಲೆ ವರದೆಯರು ಸುತ್ತುವರೆದಿದ್ದಾರೆ. ದಟ್ಟ ಅರಣ್ಯ, ಅಡಿಕೆ ತೋಟ, ಹಚ್ಚ ಹಸಿರಿನ ಪ್ರಕೃತಿಯ ಮಧ್ಯ ಇರುವ ಸಿರ್ಸಿ ಎಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಜಗನ್ಮಾತೆ ಶ್ರೀ ಮಾರಿಕಾಂಬೆ. ಈ ಭರತಖಂಡದ 51 ಶಕ್ತಿಪೀಠಗಳಲ್ಲಿ ಒಂದಾದ ಸಿರ್ಸಿಯ ಮಾರಿಕಾಂಬೆ ಕರ್ನಾಟಕದ ಜಾಗೃತ ಶಕ್ತಿಪೀಠ. ಸಿರ್ಸಿಯ ಜನರಿಗೆ ಈ ಜಗನ್ಮಾತೆ ಮಾರಿಕಾಂಬ ಪ್ರೀತಿಯ ಅಮ್ಮನ್ ರೀತಿ. ಈ ತಾಯಿಯ ದೇಗುಲಕ್ಕೆ ಇಲ್ಲಿರೋ ಜನರು ಪ್ರೀತಿ ಭಕ್ತಿಯಿಂದ ಮಾರಿಗುಡಿ ಅಂತ ಕರೀತಾರೆ. ದಿನವೂ 3 ಹೊತ್ತು ಪೂಜೆ, ಇಡೀ ದಿನವೂ ಮಂಗಳಾರತಿ ಅರ್ಚನೆ, ಭಕ್ತರಿಂದ ಉಡಿ ತುಂಬೋ ಸೇವೆ ನಡೆದ್ರೆ ಉಳಿದಂತೆ ವರ್ಷದ ಉತ್ಸವ ಅಂದ್ರೆ ದಸರಾ, ಯುಗಾದಿ, ಕಾರ್ತಿಕದಲ್ಲಿ ಅಮ್ಮನವರ ಜಯಂತಿ ಉತ್ಸವಗಳು ಅದ್ದೂರಿಯಾಗಿ ನೆರವೇರುತ್ತವೆ. ಇಲ್ಲಿ 2 ವರ್ಷಗಳಿಗೆ ಒಂದು ಸಾರಿ ದೊಡ್ಡ ಜಾತ್ರೆ ಕೂಡ ನಡೆಯುತ್ತೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಷ್ಟೇ ಏಕೆ ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರದಿಂದ ಸರಿಸುಮಾರು 15ರಿಂದ 20 ಲಕ್ಷ ಜನರು ಜಾತ್ರೆಗೆ ಹಾಜರಾಗ್ತಾರೆ. ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸೋ ಸರ್ವಾಲಂಕೃತ ಭೂಷಿತಳಾದ ಶ್ರೀ ಮಾರಿಕಾಂಬಾ ದೇವಿಯ ವಿಗ್ರಹ, ದೇವಾಲಯದ ಸೌಂದರ್ಯ, ಘಂಟೆ ಜಾಗಟೆಗಳ ಸದ್ದಿಗೆ ಪ್ರತಿಯೊಬ್ಬ ಭಕ್ತನ ಮನಸ್ಸು ಭಕ್ತಿಯಿಂದ ಮೈ ಪುಳಕಗೊಳ್ಳುತ್ತೆ. ಇನ್ನೊಂದು ಖುಷಿ ಪಡೋ ವಿಷಯ ಅಂದ್ರೆ ಅದು ಗಾಂಧೀಜಿ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದು.
ಹೌದು ಸ್ನೇಹಿತರೆ, 1933ರಲ್ಲಿ ಮಹಾತ್ಮ ಗಾಂಧಿ ಸಿರ್ಸಿಯ ಮಾರಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿದ್ರು ಅನ್ನೋ ಉಲ್ಲೇಖ ಕೂಡ ಇದೆ. ತದನಂತರ ಗಾಂಧೀಜಿಯವರ ಅನುಯಾಯಿಗಳು ಜನಸಾಮಾನ್ಯರಿಗೆ ಅಹಿಂಸಾ ತತ್ವವನ್ನ ಬೋಧಿಸ್ತಾರೆ. ಯಾಕಂದ್ರೆ ಇಲ್ಲಿ ದೇವಿಗೆ ಕೋಣವನ್ನ ಬಲಿ ಕೊಡ್ತಿದ್ರು. ಅಹಿಂಸಾ ತತ್ವವನ್ನ ತಿಳಿದಂತ ಜನರು ಹಿಂಸಾತ್ಮಕವಾದ ಈ ಪ್ರಾಣಿ ಬಲಿಯನ್ನ ನಿಲ್ಲಿಸ್ತಾರೆ. ಒಟ್ನಲ್ಲಿ ಈಗ ಜಾತ್ರೆಯಲ್ಲಿ ಕೋಣನ ಬಲಿ ಕೊಡೋ ಪದ್ಧತಿ ಇಲ್ಲ. ಶ್ರೀ ಮಾರಿಕಾಂಬಾ ದೇವಿಯ ದೇವಾಲಯದ ಸುತ್ತ ಇರೋ ಗೋಡೆಗಳ ಮೇಲೆ ಹಿಂದಿನ ಕಾಲದ ಸುಂದರ ವರ್ಣಚಿತ್ರಗಳು, ರಾಮಾಯಣ ಮಹಾಭಾರತದ ಘಟನೆಗಳನ್ನ ವರ್ಣಿಸೋ ಚಿತ್ರಗಳು, ಶಿರ್ಸಿಯ ಜಾತ್ರೆಯ ಸೊಬಗು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅಚ್ಚಳಿಯದೆ ಉಳಿಯುವಂತದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಮಹಾಭಾರತದ ಪಾಂಡವರಿಂದ ಪೂಜಿಸಲ್ಪಟ್ಟು ಕಳ್ಳರಿಂದ ಶಿರ್ಸಿಯನ್ನ ಸೇರಿ ಶಿರಸಿಯನ್ನ ಕಾಪಾಡುತ್ತಿರೋ ಜಗನ್ಮಾತೆ ಶಕ್ತಿದಾತೆ ಶಿರಸಿಯ ಮಾರಿಕಾಂಬೆಯ ಕಥೆಯನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ.